ಈ ವಿಚಾರಕ್ಕೆ ಸಂಬಂಧಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಬೆಳಗಾವಿಯ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ. ಕಾಂಗ್ರೆಸ್ ಸರ್ಕಾರ ಇರೋ ಕಡೆ ಈ ರೀತಿಯ ಘಟನೆಗಳು ನಡೆಯುತ್ತೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭೆಯಲ್ಲಿ ನಡೆದಂಥ ಘಟನೆಯನ್ನ ಕೈ ಟೀಕಿಸಬಹುದು. ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಭದ್ರತಾ ಲೋಪದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ನಡೆದಂಥ ಘಟನೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ತಮ್ಮೆಲ್ಲರಿಗೆ ಗೊತ್ತಿದೆ, ನಾನು ಭಾಳ ದಿವಸಗಳ ಕಾಲ ಆಲ್ಮೋಸ್ಟ್ ಆಗಸ್ಟ್ದಿಂದ ನಾನು ರಾಜಸ್ಥಾನದಲ್ಲಿದ್ದೆ. ರಾಜಸ್ಥಾನ್ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಸಹಿತ ಇದೇ ಭೀಕರ ಸ್ಥಿತಿ ಇತ್ತು. 16% ಕ್ರೈಮ್ ಅಗೇನ್ಸ್ಟ್ ವುಮನ್ ಏನಾಗ್ತಾ ಇದ್ದು, ಇನ್ಕ್ಲೂಡಿಂಗ್ ರೇಪ್ ಆ್ಯಂಡ್ ಮರ್ಡರ್. ಅದು ರಾಜಸ್ಥಾನ ದೇಶದಲ್ಲಿ ಆಗ್ತಾ ಇದ್ದಂಥ ಪೈಕಿ 16 ಪೈಕಿ ರಾಜಸ್ಥಾನದಲ್ಲಿ ಆಗ್ತಾ ಇತ್ತು. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರೀತಿಯಾದಂಥ ಘಟನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತವೆ. ಯಾಕೆಂದರೆ ಅನೈತಿಕತೆಗೂ ಮತ್ತು ಕಾಂಗ್ರೆಸ್ಗೂ, ಅಂದರೆ ಈಗೇನು ಭ್ರಷ್ಟಾಚಾರ, ಇಲ್ಲೀಗಲ್ ಫಂಡಿಂಗು, ಇದೆಲ್ಲ ಕಾರಣದಿಂದ ಅಪರಾಧಿ ಜಗತ್ತು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಯಾವಾಗಲೂ ಅವಿನಾಭಾವವಾದಂಥ ಸಂಬಂಧ ಇದೆ. ಹಾಗಾಗಿ ಈ ಘಟನೆಗಳು ನಡೀತಾ ಇದ್ದಾವೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇವತ್ತು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದವರು ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾಧ್ಯಮದ ಮೂಲಕ ತಿಳಿದಿದೆ. ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಒಂದು ಮಹಿಳಾ ತಂಡವನ್ನು, ಎಂಪಿಗಳ ತಂಡವನ್ನು ಕಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.